ಪ್ರತಿಭಟನೆ ಹುಟ್ಟಿದಪ್ಪ ಇದು ಹುಟ್ಟಿದ ಗೊತ್ತಿನ ಮದುವೆ ಸಂಭವ ಇದೆ. ಏನಕ್ಕೆ ಇಷ್ಟಪಡ್ತೀರಾ ಸರ್? ಇದು ಹುಟ್ಟದಬ್ಬ ನೀವು ಹೇಳ್ದಂಗೆ ಒಂದು ಹಬ್ಬ ಆಚರಣೆ ಆ ತರ ರೀತಿ ಇದೆ ಅಂತಂದ್ರೆ ಅವ್ರು ಸಂಪರ್ಸಿರುವಂತ ಜನ ಅಂತಂದ್ರೆ ಅವರು ಬೇರೆ ರೀತಿ ಅಲ್ಲ. ಈ ಹೇಳ್ದಂಗೆ ಕೊರೋನಾ ಕಾಲದಿಂದಲೂ ಬ್ರೆಡ್ ಹಾಲು ಅನ್ನ ಇಲ್ಲೇ ಮನೆ ಬಾಗ್ಲಲ್ಲಿ ದಿನಕ್ಕೆ ಒಂದು 106 ಜನಕ್ಕೆ ಅಡುಗೆ ಮಾಡಿಸಿ ಮನೆಗೆ ತಲುಪಿದೆ. ಅದು ನಾವೇ ತಲುಪಿಸಿದೀವಿ. ಆ ಕೆಲಸ ನಾವೇ ಮಾಡಿದೀವಿ. ಬರ್ತಿ ಬಸವರಾಜನ ಆದೇಶದ ಮೇರೆಗೆ ನಾವು ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ರೂ ಹೇಳಿದಂಗೆ ಅವರು ಜಾತಿ ಭೇದ ಭಾವ ಇನ್ನೇನು ನೋಡಲ್ಲ, ಧರ್ಮ ಯಾವ್ದು ನೋಡಲ್ಲ. ಮುಸಲ್ಮಾನರು ಕೂಡ ಆಗ್ಲಿ, ಕ್ರಿಶ್ಚಿಯನ್ರು ಕೂಡ ಆಗ್ಲಿ, ಎಲ್ಲರನ್ನ ಅನ್ನ ತಮ್ಮ ಒಂದು ರೀತಿಯಲ್ಲಿ ನೋಡ್ಕೊಂಡೇ ಬಂದಿದ್ದಾರೆ. ಮತ್ತೆ ಈ ವಾರ್ಡಲ್ಲಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಯಾಕೆ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಅಂತಂದ್ರೆ ಇದು ಸಾಮಾನ್ಯ ವಾರ್ಡ್ ಆಗಿದೆ. ಸಾಮಾನ್ಯ ವಾರ್ಡಲ್ಲಿ ಯಾರಿಗೆ ಫಸ್ಟ್ ಬರ್ಬೇಕಂತಂದ್ರೆ ಸಾಮಾನ್ಯ ವಾರ್ಡಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಪ್ರಬಲ ವ್ಯಕ್ತಿ ಅಂತಂದ್ರೆ ಪ್ರದೀಪ್ ಗೌಡ ಈ ಭಾಗದಲ್ಲಿ. ಈ ಭಾಗದಲ್ಲಿ ಅವರು ಸೀಟ್ ಕೊಟ್ಟ ಮೇಲೆ ಪ್ರಬಲ ವ್ಯಕ್ತಿ ಆಗ್ತಾರೆ ಅಂತಲ್ಲ, ಆಲ್ರೆಡಿ ಅವರು ಪ್ರಬಲ ವ್ಯಕ್ತಿ ಈ ವಾರ್ಡಲ್ಲಿ. ಹಾಗಾಗಿ ಅವ್ರಿಗೆ ಸೀಟ್ ಸಿಕ್ಕಿ ಮುಂದಿನ ದಿನಗಳಲ್ಲಿ ಜಯಶೀಲರಾಗಿ ಈ ವಾರ್ಡ್ಗೆ ಸೇವೆ ಮಾಡ್ಬೇಕಂತಾರೆ ನಾವು ಕೇಳ್ಕೊತಾ ಇದೀವಿ. ಅದೇ ರೀತಿ ಜನಗಳಲ್ಲಿ ಇದನ್ನು ಮನವಿ ಮಾಡ್ಕೊತಾ ಇದೀರಿ, ಹಿರಿಯರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಇದೇ ರೀತಿ ಜನಗಳಿಗೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಸುಮಾರು ಸರಿಯಿಂದ ಬರ್ತಾನೆ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಈಗಾಗಲೇ 3-4 ಬಾರಿ ಬಂದಿದೆ. ಸರ್ಕಾರ ಅದನ್ನ ಪರಿಗಣಿಸ್ತಾ ಇಲ್ಲ. ಈಗಿರಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅವರು ಮೊರೆ ಹೋಗ್ಬೇಕು ಅಂತ ಕೇಳ್ಕೊತೀನಿ. ಈಗಿರಂತ ರಾಜಕೀಯದವರು ಕರ್ನಾಟಕ ಸರ್ಕಾರದವರು ಅವ್ರದೇ ಅಂತ ಒಂದು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಸುಪ್ರೀಂ ಕೋರ್ಟು ಇಲ್ಲ, ಹೈಕೋರ್ಟು ಇಲ್ಲ. ಕೈ ಅಡ್ಡಾಡ್ಬೇಡಿ ಸರ್, ಕೈ ಅಡ್ಡಾಡ್ಬೇಡಿ ಸರ್, ಸ್ವಲ್ಪ ಪ್ಲೀಸ್ ಸರ್, ಪ್ಲೀಸ್ ಅಡ್ಡ ನಾವಾ ಸರ್, ಒಂದು ಸ್ವಲ್ಪ ಕಡೆ ಸರ್, ಅಣ್ಣ ಸ್ವಲ್ಪ ಕಡೆ ಅಣ್ಣ, ನಾವು ಅಡ್ಡಾಗ್ಲು ಬರ್ಬೇಡಿ. ಆಯ್ತು, ಬಾಣ ಬಾಣ ಸರ್, ಬನ್ನಿ ಬೇಗ ಬೇಗ ಬನ್ನಿ. ಹಂಗೆ ಬಂದೋಣ, ಹಂಗೆ ಬೇಡ ಅಣ್ಣ, ಬೇಗ. ಓಕೆ ಓಕೆ ಓಕೆ. ಸರ್, ಈ ಕಡೆ ಬನ್ನಿ ಸರ್, ಹಿಂಗೆ ಈ ಕಡೆ ಬಂದ್ಬಿಡಿ. ಹಂಗೆ ಬೇಡ ಅಣ್ಣ, ಸ್ವಲ್ಪ ಬಾಣ ಸಾಹೇಬ್ರೆ ಬನ್ನಿ ಸರ್, ಹಿಂಗೆ ಬಂದ್ಬಿಡಿ. ಎಡ್ಗಡೆ ಬನ್ನಿ ತಗೊಂಡು. ಅಯ್ಯೋ, ಬರೋದೇ ಇಲ್ವಲ್ಲ ಬಾಣ, ಬೇಗ ಈ ಕಡೆ ಆಸಡ್ ಬಾಣ. ಹಂಗೆ ಯೂಟರ್ ರೆಡಿ ಮಾಡ್ರಿ. ಪ್ರತಿಪಣ ಕವರ್ ಕೊಟ್ಟಿಲ್ಲ.